ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸಿನಿಮಾ ಸೊ ನೋಡಿಲ್ವಾ, ಅರ್ಥ ಆಯ್ತಾ, ಅರ್ಥ ಆಗಲಿಲ್ವಾ, ಚೆನ್ನಾಗಿಲ್ವಾ? ಸೊ ಈ ಒಂದು 6 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದಕ್ಕೆ ಬೇಕಾದರೂ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಚಿತ್ರ ನೋಡ್ಕೊಂಡು ಬಂದೆ ನಾನು. ಆ್ಯಕ್ಚುಲಿ ನಿನ್ನೆ ನೋಡಿದೆ. ಆ್ಯಂಡ್ ರಿವ್ಯೂ ಮಾಡಬೇಕಾ ಮಾಡಬಾರ್ದಾ, ಮಾಡಿದ್ರೆ ಎಲ್ಲಿಂದ ಶುರು ಹಚ್ಕೊಬೇಕು ಆ್ಯಂಡ್ ಏನನ್ನು ಹೇಳಬೇಕು ಅನ್ನೋದೇ ನನಗೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ಆ್ಯಂಡ್ ಇದೇ ಒಂದು ರಿವ್ಯೂ ಕೊಡಬಾರ್ದು ಅಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಅಂತಂದರೆ ಸಿನಿಮಾ ಯಾವ ರೀತಿಯಲ್ಲಿದೆ, ಯಾವ ಜಾನರಲ್ಲಿದೆ ಆ್ಯಂಡ್ ಯಾವ ರೀತಿಯಲ್ಲಿ ಸಿನಿಮಾನ ತೊಗೊಂಡೋಗಿದ್ದಾರೆ, ಯಾವ ಒಂದು ವಿಷಯಗಳನ್ನು ಸಿನಿಮಾದಲ್ಲಿ ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೀವೇ ಥಿಂಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ನಾರ್ಮಲಿ ಉಪ್ಪಿ 2 ಸಿನಿಮಾ ಏನಿದೆ ಸೊ ಅದನ್ನು ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದೇನಾದರೂ ನೋಡಿದರೆ ಸೊ ಅದೇ ಒಂದು ಪ್ಯಾಟರ್ನಲ್ಲಿ ಸಿನಿಮಾ ಇದೆ. ಓಕೆ, ಉಪ್ಪಿ 2 ಸಿನಿಮಾ ನಾನು ಅದೇ ಥಿಯೇಟ್ರಲ್ಲಿ ನೋಡಿದ್ದೀನಿ, ಈ ಸಿನಿಮಾ ಕೂಡ ಅದೇ ಥಿಯೇಟ್ರಲ್ಲಿ ನೋಡಿದ್ದೀನಿ. ಓಕೆ, ನನಗೆ ಉಪ್ಪಿ 2 ಸಿನಿಮಾ ನೋಡಿದಾಗ ಏನು ಅನ್ನಿಸ್ತು ಆ್ಯಂಡ್ ಅರ್ಧ ಒಂದು ಇಂಟ್ರೋಲ್ ಆಗೋ ಗಂಟ ನನಗಂತೂ ಅದು ತಲೆಯಲ್ಲಿ ಏನೂ ಹೋಗಿರಲಿಲ್ಲ. ಬಟ್ ಅಟ್ಲೀಸ್ಟ್ ನನಗೆ ಸಿನಿಮಾ ನೋಡಬೇಕಾದ್ರೆ ಒಂದು ಕ್ಲಾರಿಟಿ ಇತ್ತು. ಸೊ ಇದು ಸಿನಿಮಾ ಹಿಂಗೆ ಹೋಗ್ತಾ ಇದೆ, ಸೊ ಉಪೇಂದ್ರ ಅವರು ಇದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಸೊ ಅನ್ನೋದನ್ನು ನನಗೆ ಅಟ್ಲೀಸ್ಟ್ ಒಂದು ಇದೇನು ಸಿನಿಮಾದಲ್ಲಿ ಒಂದು 3-4 ಲೇಯರ್ಗಳಿದೆ ಅಂತ ಏನು ಹೇಳ್ತಿದ್ದಾರೆ, ಅದನ್ನು ಮೆಟಾಫಾರ್ ಅಂತ ಹೇಳ್ತಾರೆ, ಆಮೇಲೆ ಲೇಯರ್ಸ್ಗಳಂತ ಹೇಳ್ತಿದ್ದಾರೆ. ಬಟ್ ಅದು ನಿಮ್ಗೆ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ನಾನು ಕಮೆಂಟ್ಗಳು ನೋಡ್ತಾ ಇದ್ದೆ, ಸೊ ಇದು ಸಿನಿಮಾ ಅರ್ಥ ಆಗೋದಿಲ್ಲ, ತುಂಬ ಇಂಟೆಲಿಜೆನ್ಸ್ ಪೀಪಲ್ ಇದ್ದಾರೆ, ತುಂಬ ಇನ್ನೂ ನಮ್ಮ ಬ್ರೈನ್ ಅಷ್ಟು ಮೆಚೂರ್ ಇಲ್ಲ, ಇದು ಇನ್ನೂ 25 ವರ್ಷ ಆದಮೇಲೆ ಅರ್ಥ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಅದೆಲ್ಲ ಯಾವುದೂ ಇಲ್ಲ. ನೀವು ಸಿನಿಮಾನ ಕರೆಕ್ಟಾಗಿ ಉಪೇಂದ್ರ ಸರ್ ಅವರ ಒಂದು ಐಡಿಯಾಲಜಿಗಳನ್ನು ಅಥವಾ ಅವರ ಒಂದು ಇಂಟರ್ವ್ಯೂಗಳನ್ನು ಅಥವಾ ಅವರ ಒಂದು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ನೀವು ಅದನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಆ್ಯಂಡ್ ಉಪ್ಪಿ 2 ಸಿನಿಮಾ ಏನಾದರೂ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ಆರಾಮಾಗಿ ಅರ್ಥ ಮಾಡ್ಕೊತೀರ. ನಾನು ಹೇಳ್ತಾ ಇಲ್ವಾ, ಉಪ್ಪಿ 2 ಸಿನಿಮಾ ನಾನು ಥಿಯೇಟ್ರಲ್ಲಿ ನೋಡಬೇಕು ಅಂತಂದಾಗ ನನಗದು ಅಷ್ಟು ಅರ್ಥನೇ ಆಗಿಲ್ಲ. ನನಗೆ ಎಲ್ಲಿವರೆಗೂ ಅಂತಂದರೆ ಇಂಟರ್ವ್ಯೂ ಗಂಟೆ ಅರ್ಥ ಆಗಿರಲಿಲ್ಲ. ಆ್ಯಂಡ್ ಆ ಸಿನಿಮಾ ನನಗೆ ಕಂಪ್ಲೀಟಾಗಿ ನೋಡಿದ್ದಾದ್ಮೇಲೆ ಕೂಡ ನನಗೆ 110% ಈ ಸಿನಿಮಾ ಇದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಅದಾದ ಎಷ್ಟೋ ದಿನ ಆದಮೇಲೆ ಗೊತ್ತಾಗಿರೋವಂಥದ್ದು ನನಗೆ, ಈ ಸಿನಿಮಾ ಹಿಂಗೆ, ಇದು ಪಾಸ್ಟು ಪ್ರೆಸೆಂಟು ಫ್ಯೂಚರ್ನ ಇಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ. ಸೊ ಆ ಒಂದು ಮೇಲೆ ಅದ್ರ ಮೇಲೆ ಕೆಲವೊಂದು ಲೇಯರ್ಸ್ಗಳನ್ನ ಹಾಕಿ ಮಾಡಿದ್ದಾರೆ ಅಂತ ನನಗೆ ಅವಾಗ ಅರ್ಥ ಆಗಿರೋವಂಥದ್ದು. ಸೊ ಈ ಸಿನಿಮಾ ಕೂಡ ಅಷ್ಟೇ. ಸೊ ಇದರಲ್ಲೂ ಕೂಡ ಸುಮಾರು ಲೇಯರ್ಸ್ಗಳಿದ್ದಾವೆ. ಬಟ್ ನಾರ್ಮಲಿ ನಿಮಗೆ ಫಸ್ಟ್ ಲೇಯರ್ ಅಂತ ಏನು ಗೊತ್ತು ಮಾಡಬೇಕು ಅಂತ ಅವ್ರನ್ನು ಹೊರಟಿದ್ದಾರೆ. ಸೊ ಅದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತಾ ಹೋಗುತ್ತೆ. ಅಂಥ ಒಂದು ಏನು ಡಿಫಿಕಲ್ಟ್ ಆಗಿರೋವಂಥ ಸ್ಕ್ರೀನ್ ಪ್ಲೇ ಏನಿಲ್ಲ. ಓಕೆ, ನೀವು ಅದು ಅರ್ಥ ಮಾಡ್ಕೊಂಡು ಹೋದರೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ನಿಮ್ಗೆ ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ ಕ್ಲಿಯರಾಗಿ ಹೋಗಿ ನೋಡಿ. ಓಕೆ, ಅದರಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅರ್ಥ ಆಗೋದಿಲ್ಲ ಹಾಗೆ ಹೀಗೆ ಅಂತ ಒಂದು ಏನಿಲ್ಲ. ಬಟ್ ನೀವು ಸಿನಿಮಾನ ಒಂದು ಸಿನಿಮಾ ರೀತಿಯಲ್ಲಿ ನೋಡ್ಬೇಕು ಅಂತ ಅಂದರೆ ಅದರ ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಒಳ್ಳೊಳ್ಳೆ ಐಟಮ್ ಸಾಂಗ್ಗಳಿರಬೇಕು ಅಂದರೆ ನಿಮಗೆ ಸಿಗೋದಿಲ್ಲ. ಓಕೆ, ಸೊ ಅದೇ ಹೇಳ್ತಾನಲ್ಲ ನಿಮಗೆ, ಉಪ್ಪಿಯವರ ಐಡಿಯಾಲಜಿಗಳು ಮತ್ತು ಅವರ ಒಂದು ಥಾಟ್ಸ್ ಪ್ರೊಸೆಸ್ಸು ಆ್ಯಂಡ್ ಅವರು ಏನು ಸಿನಿಮಾಗಳು ಹೇಳ್ಕೊಂಡು ಬಂದಿದ್ದಾರೆ ಮತ್ತು ಅವರ ಒಂದು ಪ್ರಜಾಕೀಯ ಕಾನ್ಸೆಪ್ಟು ಆ್ಯಂಡ್ ಇಲ್ಲಿ ರಾಜಕೀಯ ವ್ಯವಸ್ಥೆ. ಸೊ ಆ್ಯಂಡ್ ಈ ಒಂದು ಪ್ರಕೃತಿನ ಯಾವ ರೀತಿಯಲ್ಲಿ ನಾವು ನಾಶ ಮಾಡ್ತಾ ಇದ್ದೀವಿ, ಸೊ ಅದನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ, ಪ್ರಕೃತಿನ ಯಾವ ರೀತಿಯಲ್ಲಿ ನಾಶ ಮಾಡ್ತಿದ್ದಾರೆ ಆ್ಯಂಡ್ ಪ್ರಕೃತಿನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ, ಆ್ಯಂಡ್ ನಮ್ಮ ಒಂದು ಮೈಂಡ್ಗಳನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಕೆಲವು ಶಕ್ತಿಗಳು ಆ್ಯಂಡ್ ನಮ್ಮ ಮೈಂಡಲ್ಲಿ ಒಳಗಡೆ ಏನೇನು ಘರ್ಷಣೆಗಳಾಗ್ತಿದ್ದಾವೆ. ಓಕೆ, ಅಲ್ಲಿ ಏನು 2 ಕ್ಯಾರೆಕ್ಟರ್ ತೋರಿಸಿದ್ದಾರೆ, ಒಂದು ಸತ್ಯ ಅನ್ನೋದು, ಇನ್ನೊಂದು ಕಲ್ಕಿ ಅನ್ನುವಂಥದ್ದು. ಸೊ ಕ್ಯಾರೆಕ್ಟರ್ಗಳು ಹೆಂಗೆ ಹುಟ್ಕೊಂತು ಆ್ಯಂಡ್ ಈ ಒಂದು ಪ್ರಪಂಚ ಅಥವಾ ಜಗತ್ತು ಅಂತ ಹೇಳ್ತೀವಿ, ಅದರಲ್ಲಿ ಮನುಷ್ಯ ಜನ್ಮ ಹೆಂಗಾಯಿತು, ಸೊ ಮನುಷ್ಯನಿಗೆ ಆಸೆಗಳು ಹೆಂಗಾಯಿತು, ಭಯ ಹೆಂಗೆ ಹುಟ್ಕೊಂತು. ಸೊ ಪ್ರತಿಯೊಂದು ಕೂಡ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಎಷ್ಟು ಒಂದು 2-1/4 ಗಂಟೆ ಹತ್ತತ್ರ ಸುಮಾರಿದೆ ಸಿನಿಮಾ. ಅದರಲ್ಲಿ ಎಷ್ಟು ವಿಷಯಗಳನ್ನು ತುಂಬಿಸಿದ್ದಾರೆ ಅಂತಂದರೆ, ನಾನು ಹೇಳಿದ್ನಲ್ವಾ, ಮನುಷ್ಯ ಒಂದು ಹೆಂಗೆ ಹುಟ್ಕೊಂಡ ಭೂಮಿ ಮೇಲೆ, ಹಾಗೆ ಭಗವಂತ ಅನ್ನೋ ಒಂದು ಸೃಷ್ಟಿ ಮಾಡ್ದ. ಅದನ್ನು ಸೃಷ್ಟಿ ಮಾಡಿದ್ದಾದಮೇಲೆ ಅದೊಂದು ಹಣ್ಣಿಂದ ಒಂದು ಕತೆ ಇದೆ, ಆಡಮ್ ಆ್ಯಂಡ್ ಈವ್ ಅಂತ ಏನು ಹೇಳ್ತೀವಿ, ಅದೊಂದು ಹಿಸ್ಟ್ರಿ ಇದೆ. ಸೊ ಅದ್ರ ಬಗ್ಗೆ ಅಲ್ಲಿ ಒಂದು ಹಣ್ಣಿದೆ. ಸೊ ಹಣ್ಣನ್ನು ಅವ್ನು ಹೇಳ್ತಾನೆ, ಸೊ ಅದನ್ನು ತಿನ್ನಬೇಡಿ ಅಂತ. ಬಟ್ ಆ ಒಂದು ಮನಸ್ಸಿದೆಯಲ್ಲ, ಸೊ ಅದ್ರ ಕಡೆನೇ ಅದು ಗಮನ ಹರಿಸುತ್ತೆ. ಏನು ಮಾಡಬೇಡ ಅಂತ ಹೇಳಿದ್ದಾನೆ, ಸೊ ಅದ್ರ ಬಗ್ಗೆನೇ ಅದು ತಿನ್ನಬೇಕು ಅಂತ ಹೋಗುತ್ತೆ. ಬಟ್ ಅಲ್ಲೊಂದು ಭಯ ಹುಟ್ಕೊಳ್ಳುತ್ತೆ. ಯಾಕೆ ಹುಟ್ಕೊಳ್ಳುತ್ತೆ? ಸೊ ಭಯ ಹುಟ್ಸೋಕ್ಕೋಸ್ಕರ ಅಲ್ಲೊಂದು ಏನೋ ಒಂದು ತೋರಿಸಿದ್ದಾರೆ, ಒಂದು ಹುಳ ತೋರಿಸಿದ್ದಾರೆ. ಸೊ ಅದು ಎಲ್ಲಿ ಇದು ಬಿಡುತ್ತೋ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಒಂದು ತಿಂದುಬಿಡ್ತದೆ ಅವರು ಆ ಒಂದು ಇದು. ಓಕೆ, ಸೊ ಅಲ್ಲಿಂದ ಶುರುವಾದಂಥದ್ದು. ಆಮೇಲೆ ನಾವು ಮಾಡ್ತಿರೋವಂಥ ಒಂದು ಪ್ರಕೃತಿ ಮೇಲೆ ಮಾಡ್ತಿರೋವಂಥ ಅತ್ಯಾಚಾರ. ಸೊ ಅಲ್ಲಿ ತಾಯಿ ರೂಪ ಕೊಟ್ಟಿದ್ದಾರೆ ಅದಕ್ಕೆ. ಆ್ಯಂಡ್ ಅದಕ್ಕೊಂದು 2 ಮಕ್ಕಳು. ಸೊ ಮಕ್ಕಳು ಅನ್ನೋದಕ್ಕೆ ಅಲ್ಲಿ ಆ ಮಕ್ಕಳನ್ನು ಕೂಡ ಒಂದು ಕ್ಯಾರೆಕ್ಟರಾಗಿ ಯೂಸ್ ಮಾಡಿದ್ದಾರೆ. ಸೊ ಎರಡು ಸತ್ಯ ಮತ್ತು ಕಲ್ಕಿ ಅನ್ನೋದು ಏನಿದೆಯಲ್ಲ, ಅದು ಆ್ಯಕ್ಚುಲಿ ಕ್ಯಾರೆಕ್ಟರ್ಗಳು. ಓಕೆ, ಬಟ್ ಅದು ನಮ್ಮ ಮೈಂಡಲ್ಲಿ ಇರುತ್ತೆ. ಇವಾಗ ನನ್ನೊಳಗೆ ಇಬ್ಬರು ಅಂತ ಇರ್ತಾರೆ. ನಾನೊಬ್ಬ ಮನುಷ್ಯ ಅಂದರೆ ನನ್ನ ಮೈಂಡಲ್ಲೇ ಇನ್ನೊಬ್ಬ ಓಡ್ತಾ ಇರ್ತಾನೆ. ನಾನೊಬ್ಬ ಎಲ್ಲೋ ಸಿಗಾಕೊಂಡಿದ್ದೀನಿ. ಸೊ ಅದರಿಂದ ಹೊರಗಡೆ ಬರಬೇಕು. ಓಕೆ, ಸೊ ಹೊರಗಡೆ ಬರಬೇಕು ಅಂತಂದರೆ ಆ ಒಂದು ಕಲ್ಕಿನ ಕ್ಯಾರೆಕ್ಟರ್ ಬಿಡೋದಿಲ್ಲ. ಸೊ ಸತ್ಯಯುಗ ಕಲಿಯುಗ. ಸೊ ಅದೇ ಹೇಳ್ತಾ ಇಲ್ವಾ, ಒಂದೊಂದು ಸೀಕ್ವೆನ್ಸಲ್ಲೂ ಕೂಡ ನಮಗೆ ಒಂದು 3 ಲೇಯರ್ ಅರ್ಥ ಆಗುತ್ತೆ. ಸೊ ಈ ಥರದೊಂದು ಸಿನಿಮಾ ಮಾಡಿದ್ದಾರೆ. ಕೆಲವರಿಗೆ ಇದು ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ಮೂವಿ ಇದು. ಆ್ಯಂಡ್ ಇದನ್ನು ಅರ್ಥ ಮಾಡ್ಕೊಬೇಕು ಅಂದರೆ ನಮಗೆ ಇನ್ನೂ 25 ವರ್ಷ ಬೇಕಾಗುತ್ತೆ, ಅಥವಾ 20 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ. ಈ ಸಿನಿಮಾ ಈ ಒಂದು ಸ್ಟೇಜ್, ಈ ಒಂದು 24ಕ್ಕೆ ಸಲ್ಲೋದಿಲ್ಲ. ಇನ್ನೂ ಮುಂದೆ ಹೋದ್ಮೇಲೆ ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಬರ್ತವೆ. ಆ್ಯಂಡ್ ಕೆಲವರು ಹೇಳುವಂಥದ್ದು ಇದು ಪಕ್ಕ ಅಟ್ಟರ್ ಫ್ಲಾಪ್ ಮೂವಿ ಇದು.
ಉಪೇಂದ್ರ ತಮ್ಮ ಚಾರ್ಮ್ನ ಕಳ್ಕೊಂಡಿದ್ದಾರೆ, ಇನ್ನೂ ಯಾವುದೋ 2000 ಕಾಲದಲ್ಲಿದ್ದಾರೆ, 1990 ಕಾಲದಲ್ಲಿದ್ದಾರೆ, ಇನ್ನೂ ಅಪ್ಡೇಟೇ ಆಗಿಲ್ಲ, ಇನ್ನೂ ತುಂಬ ಔಟ್ಡೇಟ್ ಆಗಿಬಿಟ್ಟಿದ್ದಾರೆ, ಆ್ಯಂಡ್ ವಿಂಟೇಜ್ ಉಪ್ಪಿ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಬಟ್ ನ್ಯೂಟ್ರಲ್ ಆಗಿ ಹೇಳೋವಂಥದ್ದು ತುಂಬ ಕಡಿಮೆ. ಒಂದು ಸಖತ್ತಾಗಿದೆ ಗುರು ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಏನಿಲ್ಲ ಗುರು ಸಿನಿಮಾದಲ್ಲಿ ಅನ್ನೋ ಮಾತುಗಳು ಬರ್ತಿದೆ. ಬಟ್ ಖಂಡಿತವಾಗ್ಲೂ ಕನ್ಫ್ಯೂಷನ್ ಅಂತ ಕ್ರಿಯೇಟ್ ಮಾಡುತ್ತೆ. ಬಟ್ ಆದರೂ ಕೂಡ ಈ ಥರದ್ದೊಂದು ಸಿನಿಮಾನ ಒಂದು ಮಾಡಲಿಕ್ಕೋಸ್ಕರ ಉಪ್ಪಿಯವರು ಒಂದೇನು ಗಟ್ಸ್ ತೋರಿಸಿದಾರಲ್ಲ, ಅದಕ್ಕೆ ಹೇಳ್ಬೋದು ಅವ್ರು ತುಂಬ ದೊಡ್ಡದು ಅಂತ ಹೇಳ್ಬಿಟ್ಟು. ಅದು ಏನಂತಂದರೆ ಗುಂಡಿಗೆ, ಓಕೆ, ಬೇರೆ ಏನೂ ಅಲ್ಲ. ಆ್ಯಂಡ್ ಕೆಲವೊಬ್ರು ಮಾತಾಡ್ತಾರೆ ಒಂದು ಚೀಪ್ ಸಾಂಗ್ ಬಗ್ಗೆ. ಖಂಡಿತವಾಗ್ಲು ಅದರಲ್ಲಿ ಚೀಪ್ ಎಲ್ಲ ಚೀಪ್ ಅಂತ ಒಂದು ಸಾಂಗ್ ಬರುತ್ತೆ. ಆ್ಯಂಡ್ ನಂದು ತುಂಬ ದೊಡ್ಡದು, ನಿಂದು ತುಂಬ ಚಿಕ್ಕದು ಅನ್ನೋವಂಥದ್ದು. ಆ ದೊಡ್ಡದು ಚಿಕ್ಕದು ಅನ್ನೋವಂಥದ್ದು ಏನು, ಆಮೇಲೆ ಅವ್ರು ಏನು ಚೀಪ್ ಅಂತ ಸೇಲ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಇದೆ. ಆಮೇಲೆ ಅಲ್ಲೊಂದು ಬರುತ್ತೆ, ಅಲ್ಲೊಂದು ಏನಂತಂದರೆ ನೀನು ದೇವ್ರನ್ನ ನಂಬಲ್ಲ ಹಾಗೆ ಹೀಗೆ ಅಂತಂದ ಬಂದಾಗ ಅಲ್ಲಿ ದೊಡ್ಡದಾಗ ಒಂದೇನು ಹಾಸ್ತಾರೆ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ನಮ್ಮ ರಾಜಕೀಯ ವ್ಯಕ್ತಿಗಳು ದೇವ್ರನ್ನ ಎಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತ. ಅಲ್ಲಿ ನೀಟಾಗಿ ಹಾಕ್ಸ್ತಾರೆ, ಅಲ್ಲೊಂದು ಬ್ಯಾನರ್ ರೀತಿಯಲ್ಲಿ ಫ್ಲೆಕ್ಸು ಕೆಳಗಡೆಗೆ ಹಾಕ್ತಾರೆ. ಆ್ಯಂಡ್ ನಡ್ಕೊಂಡು ಹೋಗು ನೀನು ನಂಬಲ್ಲ ಅಂತಂದರೆ ಅಂದಾಗ ಅಲ್ಲೊಂದು ಬರುತ್ತೆ ಸೀಕ್ವೆನ್ಸ್ ಬರುತ್ತೆ, ಅಲ್ಲೊಂದು ಸೀನ್ಗಳು ಬರುತ್ತೆ. ಆ್ಯಂಡ್ ದೇವರು ಅನ್ನೋವಂಥದ್ದು ನಮ್ಮ ಜನಗಳು ಅಥವಾ ಈ ರಾಜಕೀಯ ವ್ಯಕ್ತಿಗಳು ತಂದುಬಿಟ್ಟು ಅಲ್ಲಿ ರೋಡ್ಗೆ ತಂದು ನಿಲ್ಲಿಸಿದ್ದಾರೆ ದೇವರನ್ನು. ಅದನ್ನು ಕೂಡ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಯಾರು ನಮ್ಮ ರೀಶ್ಮಾ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಅಲ್ಲೂ ಕೂಡ ಒಂದು ಏನೋ ಹೇಳೋಕೆ ಹೊರಟಿದ್ದಾರೆ. ಆ್ಯಂಡ್ ಅವ್ರು ರೀಶ್ಮಾ ಫ್ರೆಂಡ್ ಕ್ಯಾರೆಕ್ಟರು, ಸೊ ಒಂದು ರೀತಿಯಲ್ಲಿ ಅವಳೊಳಗಡೆ ಇರುವಂಥ ಒಂದು ಕ್ಯಾರೆಕ್ಟರ್ ಅದು. ಒಂದು ಕ್ಯಾರೆಕ್ಟರ್ ಹೇಳುತ್ತೆ ನೀನು ಪಬ್ಲಿಸಿಟಿ ಬೇಕು, ನೀನು ಏನು ಬೇಕಾದರೂ ಮಾಡು ಅನ್ನೋವಂಥದ್ದು. ಅಲ್ಲಿ ಟ್ರೋಲ್ ಸಾಂಗ್ ಅಲ್ಲಿ ಬರುತ್ತೆ. ಆಮೇಲೆ ಏನೇ ಟ್ರೋಲ್ ಆಗಲಿ ಏನೇ ಆಗಲಿ ಬಟ್ ನಾನು ಪಬ್ಲಿಸಿಟಿ ಬರಬೇಕು ನನಗೆ ಅನ್ನೋವಂಥದ್ದು ರೀಶ್ಮಾ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಅವರು ಒಳಗಡೆ ಇರೋವಂಥ ಇನ್ನೊಂದು ಕ್ಯಾರೆಕ್ಟರ್, ಅದು ಮೈಂಡಲ್ಲೇ ಆಗುವಂಥ ಒಂದು ಕ್ಯಾರೆಕ್ಟರ್ನ ಹೊರಗಡೆ ತೋರಿಸಿದ್ದಾರೆ. ಸೊ ಈ ರೀತಿಯಲ್ಲಿ ಉಪೇಂದ್ರ ಅವ್ರದ್ದು ಸಿನಿಮಾಗಳು ಸ್ವಲ್ಪ ಜಾಸ್ತಿ ರೈಟಿಂಗಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲಿ 2 ಲೊಕೇಶನ್ಗಳಿದೆ ಜಾಸ್ತಿ ಮೇಜರಾಗಿ ನಿಮ್ಗೆ ತೋರಿಸುವಂಥದ್ದೇನೆ 2 ಲೊಕೇಶನ್ಗಳು. ಒಂದು ದೊಡ್ಡದಾದಂಥ ಬಿಲ್ಡಿಂಗು, ಅದು ಬಿಟ್ಟರೆ ಇನ್ನೊಂದು ಒಂದು ಊರು ಅಥವಾ ಒಂದು ಏನು ಜನ ಇರುವಂಥ ಪ್ರದೇಶ ತೋರಿಸಿದ್ದಾರೆ. ಆ್ಯಂಡ್ ಒಂದು ಮೆದುಳು ಅನ್ನೋವಂಥದ್ದಿದೆ. ಸೊ ಮೆದುಳು ಒಳಗಡೆ ಹೆಂಗೆ ಜನಗಳಿದ್ದಾರೆ, ಆ್ಯಂಡ್ ಅದೇ ರಾಜಕೀಯ ವ್ಯವಸ್ಥೆ, ಆಮೇಲೆ ನನ್ನೊಳಗೆ ನನಗೆ ಆಗುವಂಥ ಘರ್ಷಣೆ, ಸೊ ಅದರಿಂದ ಹೊರಗಡೆ ಬಂದಾದಮೇಲೆ ರಾಜಕೀಯ ವ್ಯವಸ್ಥೆ, ಸೊ ಅದಾದಮೇಲೆ ಇಡೀ ಪ್ರಪಂಚದಲ್ಲಿ ಆಗ್ತಿರುವಂಥ ಘಟನೆಗಳು, ಸೊ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದನ್ನು ಕೂಡ ಅಲ್ಲಿ ಟಚ್ ಮಾಡಿದ್ದಾರೆ. ಸೊ 12 ಗಂಟೆಗೆ ಒಂದು ಸಿಕ್ಕಿರುವಂಥದ್ದು, ಜೊತೆಗೆ 11:50ಕ್ಕೆ ಸೊ 2 ಮಕ್ಕಳು ಅಲ್ಲಿ. ಸೊ ಕಲ್ಕಿ ಅನ್ನೋವಂಥದ್ದೊಂದು, ಸತ್ಯ ಅನ್ನೋವಂಥದ್ದೊಂದು. ಆ್ಯಂಡ್ ಕಲ್ಕಿ ಅನ್ನೋ 12 ಗಂಟೆ ಸಿಕ್ಕಿರುವಂಥದ್ದು ಅಫ್ಘಾನಿಸ್ತಾನ ಆಗುತ್ತೆ. ಅಫ್ಘಾನಿಸ್ತಾನ ಆದಮೇಲೆ ಅಲ್ಲಿ ರಷ್ಯಾ, ಒಂದು ಯಾವುದೋ ಇನ್ನೊಂದು ಅಮೇರಿಕಾ ಬರುತ್ತೆ. ಅಂದರೆ ಯಾವ ಮಟ್ಟಿಗೆ ಒಂದು ರೀತಿಯಲ್ಲಿ ಸಿನಿಮಾನ ಮಾಡಿದ್ದಾರೆ ಅಂತಂದರೆ 2.25 ಗಂಟೆನಲ್ಲಿ ಅದ್ಭುತ ಗುರು ಒಂದು ರೀತಿಯಲ್ಲಿ. ಅದು ನನಗಂತೂ ರೈಟಿಂಗ್ ವಿಚಾರದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಕೆಲವರು ಹೇಳ್ತಿರೋವಂಥದ್ದು VFX ಆಗಿರ್ಬೋದು, CIG ವರ್ಕ್ ಇನ್ನೂ ತುಂಬ ಮಾಡ್ಬೋದಾಗಿತ್ತು ಅಂತ. ಬಟ್ ಅದ್ರ ಕಡೆ ಜಾಸ್ತಿ ಅವರು ಗಮನ ಕೊಟ್ಟಿಲ್ಲ. ಓನ್ಲಿ ರೈಟಿಂಗಲ್ಲಿ ಮಾತ್ರ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಜೊತೆಗೆ ಅಲ್ಲಿ ಮೆದುಳು ಅನ್ನೋದು ಇದೆಯಲ್ಲ, ಸೊ ಅದರಲ್ಲಿ ಎಲ್ಲಿ ನಾವು ಸ್ಟಕ್ ಆಗಿದ್ದೀವಿ, ಎಲ್ಲಿ ಸಿಗಾಕೊಂಡಿದ್ದೀವಿ, ಅದರಿಂದ ಯಾವ ರೀತಿಯಲ್ಲಿ ಹೊರಗಡೆ ಬರಬೇಕು, ಸೊ ಅದನ್ನು ಕ್ಲಿಯರಾಗಿ ತೋರಿಸಿದ್ದಾರೆ. ಆ್ಯಂಡ್ ಹೊರಗಡೆ ಬರಬೇಕು ಅಂತಂದಾಗಲೂ ಕೂಡ ಅಲ್ಲಿ ಒಂದು ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ಅಂತ ತಲೆಯಲ್ಲಿದೆ. ಸೊ ಅದು ಹೊರಗಡೆ ಹೋಗಿ ಬಿಡಲ್ಲ ನಮಗೆ, ಓಕೆ. ಸೊ ಬಟ್ ಅದರಿಂದ ಹೆಂಗೆ ತಪ್ಪಿಸ್ಕೊಂಡು ಬರ್ತಾನೆ ಅವನು. ಆ್ಯಂಡ್ ಅಲ್ಲಿ ಸುಮಾರು ಜನ ಇದ್ದಾರೆ ಆ ಥರದವ್ರು ಸಿಗಾಕೊಂಡಿರೋರು. ಸೊ ಅದರಿಂದ ಅವ್ರು ಯಾವ ರೀತಿ ಹೊರಗಡೆ ಬರಬೇಕು, ಆ್ಯಂಡ್ ಹೊರಗಡೆ ಬಂದಾಗ ರಾಜಕೀಯ ವ್ಯವಸ್ಥೆ ಹೆಂಗೆ ನಡೀತಾ ಇದೆ. ಆ್ಯಂಡ್ ಮೀಡಿಯಾದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇವ್ರು ಹೆಂಗೆ ಅಂದರೆ ಮೀಡಿಯಾದವರು ಏನು 12 ಆಗಿದ್ರು ಕೂಡ ಹೊರಗಡೆ ಎಲ್ಲ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ನೀವು ಪ್ರಕೃತಿ ಬಗ್ಗೆ ಅಂತೂ ನಾವು ಹೇಳಲೇಬೇಡ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಇದ್ರ ಬಗ್ಗೆ ನೀವು ಕನ್ಫ್ಯೂಷನ್ ಆಗುತ್ತೆ, ನಾನು ಹೇಳ್ತಾ ಇಲ್ವಾ, ರಿವ್ಯೂಸ್ಗಳನ್ನ ನೋಡ್ಕೊಂಡು ಹೋಗಲೇಬೇಡಿ. ನಿಮಗೆ ನೋಡಬೇಕು ಅಂತ ಅನಿಸುತ್ತೆ ಒಂದು 100-150 ರೂಪಾಯಿ ಇದೆ, ಏನು ಭಾಳ ದುಡ್ಡಿಲ್ಲ ಅದಕ್ಕೆ. ಹೋಗಿ ನೋಡಿ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಕಂಟಿನ್ಯೂಸ್ ಆಗಿ ಇದೇ ರೀತಿಯ ಸಿನಿಮಾಗಳೇನಾದರೂ ಉಪ್ಪಿ ಸರ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಷ್ಟ ಆಗ್ಬೋದು ನಮ್ಮ ಇಂಡಿಯನ್ ಇದಕ್ಕೆ ತೊಗೊಳಕ್ಕೆ ಹೋದರೆ. ಸೊ ಓನ್ಲಿ ನಮ್ಮ ಒಂದು ಇವಾಗ ನೋಡಿದ್ರಲ್ಲ ಪುಷ್ಪ 2 ಚಿನ್ನ ಕದಿಯುವಂಥದ್ದು, ಅದು ಚಿನ್ನ ಅಲ್ಲ ಅದೇನದು ಮರ ಎಲ್ಲ ಕಡಿತಾನಲ್ಲ ಅವನು, ಅಂಥ ಸಿನಿಮಾಗಳು. ಆ ಸಾಂಗ್ಗಳಂತೂ ನೋಡಿದ್ರೆ ಕೇಳಲೇಬೇಡಿ. ಅಂಥ ಸಿನಿಮಾಗಳು 1,500 ಕೋಟಿ 2,000 ಕೋಟಿ ಎಲ್ಲ ಮಾಡ್ತಾರೆ. ಬಟ್ ಈ ಥರದ ಸಿನಿಮಾಗಳನ್ನ ನೋಡಬೇಕು ಅಂತಂದರೆ ನನ್ನ ಪ್ರಕಾರ ಈ ಸಿನಿಮಾನ ಇಂಗ್ಲೀಷ್ನಲ್ಲಿ ಕೂಡ ರಿಲೀಸ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಸೊ ನೋಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಸಿನಿಮಾ ನೋಡಿದ್ಮೇಲೆ ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ರೀತಿಯಲ್ಲಿ ಉಪ್ಪಿ ಸ್ಟೈಲ್ ಆಫ್ ದಿ ಏನಿದೆ, ಸೊ ಆ ಒಂದು ರೇಟಿಂಗು ಅಥವಾ ಒಂದು ಸ್ಕ್ರೀನ್ ಪ್ಲೇ ನಿಮ್ಗೆ ಕಾಣಿಸುತ್ತೆ. ಅಲ್ಲಿ ಬೇಗ ಒಂದು ಶಾರ್ಟ್ಗಳೆಲ್ಲ ಹೋಗ್ತಾ ಇರುತ್ತೆ, ಓಕೆ. ಸೊ ಎಷ್ಟು ನಿಜವಾಗ ನಂದಂತೂ ನಾನು ಹೇಳಿರೋದು ನಿಮಗೆ ಎಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರುತ್ತೆ. ಆ್ಯಂಡ್ ನೀವು ಸಿನಿಮಾ ನೋಡಬೇಕಾದ್ರೆ ಖಂಡಿತವಾಗೂ ನಾನು ನಿಮಗೆ ಭರವಸೆ ಕೊಡ್ತೀನಿ, ಇಷ್ಟೊಂದು ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಿಲ್ಲ. ನಾನು ಅಂದ್ಕೊಂಡು ಹೋಗಿರೋದು ಹಿಂಗೆ, ನಾನು ಜಾಸ್ತಿ ರಿವ್ಯೂಸ್ ನೋಡ್ಲಿಕ್ಕೆ ಹೋಗಲಿಲ್ಲ ಬೇಕು ಅಂತಲೇ. ಬಟ್ ಕೆಲವೊಂದು ಕನ್ನಡದಲ್ಲಿ ಏನು ರಿವ್ಯೂವರ್ಸ್ ಇದ್ದಾರೆ, ಸೊ ಅವರ ಒಂದು 2 ರಿವ್ಯೂ ನೋಡಿದೆ ಅಷ್ಟೇ. ಬಟ್ ಆದರೂ ಕೂಡ ನಾನೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಹೋದೆ. ಖಂಡಿತವಾಗ್ಲು ಕೆಲವು ಕಡೆ ನಿಮಗೆ ನಗಿಸುತ್ತೆ. ಆ್ಯಂಡ್ ಕೆಲವೊಂದು ರಾಜಕಾರಣಿಗಳಿಗೂ ಕೂಡ ಇದರಲ್ಲಿ ಒಂದು ಪಾಠ ಇದೆ. ಸೊ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಎಲ್ಲಿಗೆ ಹೋದರು, ಮತ್ತೆ ಅಲ್ಲಿಗೆ ಬಂದು ನಿಲ್ತಾರೆ ಅನ್ನೋ ಒಂದು ಲೆಸನ್ ಕೂಡ ಇದೆ. ಸೊ ಎಲ್ಲರೂ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಅವ್ರು ಹೇಳ್ದಂಗೆ ಒಂದೊಂದು ಸೀಕ್ವೆನ್ಸಲ್ಲೂ ಕೂಡ ನೀವು ಒಂದೊಂದು ಅರ್ಥ ಮಾಡ್ಕೋತ ಡೀಪಾಗಿ ಹೋಗ್ತಾ ಹೋದರೆ ತುಂಬ ಲೇಯರ್ಸ್ಗಳಿದೆ, ಓಕೆ.
ಸೊ ಅದು ಅರ್ಥ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಎಂಟರ್ಟೈನ್ಮೆಂಟೇ ಬೇಕು ನನಗೆ, ಒಂದು 4 ಸಾಂಗ್ ಇರಬೇಕು, 4 ಫೈಟ್ ಇರಬೇಕು, ಒಂದು ಐಟಮ್ ಸಾಂಗ್ ಇರಬೇಕು ಅಂತಂದರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಬಟ್ ಉಪ್ಪಿ ಸರ್ ಅವರ ಒಂದು ಸಿನಿಮಾಗಳನ್ನು, ಅದರಲ್ಲೂ ಮುಖ್ಯವಾಗಿ ಉಪ್ಪಿ 2 ಸಿನಿಮಾ ಇಷ್ಟ ಆದರೆ ನಿಮಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಉಪೇಂದ್ರ ಬೇಕು, ಅಲ್ಲಿ ಸಖತ್ತಾಗಿರುವಂಥ ಡೈಲಾಗ್ಗಳು ಬೇಕು ಅಂತಂದರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು ಅಂತ ನನಗನ್ಸುತ್ತೆ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ, ನೀವು ಕೊಡುವಂಥ ₹100 ₹150 ಎಲ್ಲೋ ಹೋಗಿ ಏನೋ ಒಂದು ಖರ್ಚು ಮಾಡ್ತೀವಿ ಅಂತಂದಾಗ ಏನೋ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಹೇಳಲಿಕ್ಕೆ ಹೊರಟಿದ್ದಾರೆ. ಸೊ ಅವ್ರ ಐಡಿಯಾಲಜಿಗಳನ್ನು ನಂಬಿ ನೀವೇನಾದರೂ ಹೋಗೋ ಹಾಗಿದ್ರೆ ಹೋಗಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಯತ್ನ ನಂಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಬಟ್ ಇದು ಕಂಟಿನ್ಯೂಸ್ ಆಗಿ ಇದನ್ನೇ ಹೇಳ್ತಾ ಹೋದರೆ ಖಂಡಿತವಾಗಲೂ ಅವ್ರ ಸಿನಿಮಾಗಳಿಗೆ ಮತ್ತು ಅವರ ಒಂದು ಡೈರೆಕ್ಷನ್ಗೆ ಎಲ್ಲೋ ಪೆಟ್ಟು ಬೀಳುತ್ತೆ ಅಂತ ನನಗನ್ಸುತ್ತೆ. ಕೆಲವು ಟೈಮಲ್ಲಿ ಆವಾಗ ಒಂದು ರೀತಿಯಲ್ಲಿ ಸ್ವಲ್ಪ ಓನ್ಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾಗಳನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಬರೀ ಇದೇ ಆದರೆ ಸ್ವಲ್ಪ ಬೋರ್ ಆಗುತ್ತೆ. ಓಕೆ, ಬಾಯ್.